ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ, ನಾವು ತಲಕಾವೇರಿಗೆ ಬಂದಿದ್ದೀವಿ. ಸೊ ತಲಕಾವೇರಿ ಹೇಗಿದೆ ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತಲಕಾವೇರಿ. ನಾವು ಬೆಳಿಗ್ಗೆ ಹೊರಟಿದ್ದು ಬಂದು ರೀಚ್ ಆಗೋದ್ರೊಳಗಡೆ ಸಂಜೆ ಆಗೋಯ್ತು. ನಾವು ಈ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನಾವು ಇಲ್ಲೇ ಸ್ಟೇ ಮಾಡ್ತೀವಿ. ಆದರೂ ಈ ಸಂಜೆ ಟೈಮಲ್ಲಿ ಆ ಸೂರ್ಯ ಮುಳುಗೋದು, ಸನ್ಸೆಟ್ ಇದೆಯಲ್ಲ, ಅದು ನೋಡೋದೇ ಒಂಥರ ಚಂದ. ಏನು ಸಕ್ಕತ್ತಾಗೈತಲ್ವಾ? ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡೋ ಟೈಮ್ ಆಯಿತು. ಬನ್ನಿ ಇವಾಗ ಊಟ ಮಾಡೋಣ. ಫ್ರೆಂಡ್ಸ್, ಹೋಟೆಲಲ್ಲಿ ಬಾಳೆ ಎಲೆಯಲ್ಲಿ ಊಟ ಕೊಟ್ಟಿದ್ದಾರೆ. ಏನು ಸಂಸ್ಕಾರ ಅಲ್ವಾ? ಅಷ್ಟೇ ಸಾಂಗ್ ಹಾಕೋಕ್ಕಾಗೋದು, ಜಾಸ್ತಿ ಹಾಕಿದ್ರೆ ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ. ಬನ್ನಿ ಹೋಗಿ ಮಲ್ಕೊಳ್ಳೋಣ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗೆ ತಲಕಾವೇರಿ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ದೋಸೆ ಮತ್ತು ವಡೆ ತಿನ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ಹೊರಡೋಣ. ಲೈಫಲ್ಲಿ ಒನ್ ಟೈಮ್ ಆದರೂ ಬರಲೇಬೇಕಾಗಿರೋಂಥ ಜಾಗ ಇದು. ಏನಕ್ಕೆ ಅಂತಂದರೆ, ಇದು ನಮ್ಮ ಕಾವೇರಿ ಹುಟ್ಟಿದಂಥ ಜಾಗ. ಅದು ಮಂಡ್ಯ ಮೈಸೂರು ಸೈಡವರಂತೂ ಬರಲೇಬೇಕು. ಯಾಕಂತಂದರೆ ನಾವು ಬೆಳೀತಾ ಇರೋ ಬೆಳೆ, ನಾವು ಕುಡಿತಾ ಇರೋ ನೀರು, ಅದೆಲ್ಲದಕ್ಕೂ ಮೂಲ ಕಾರಣ ಕಾವೇರಿ ನೀರು. ಆ ಕಾವೇರಿ ಹುಟ್ಟಿರೋಂಥ ಜಾಗಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ತಲಕಾವೇರಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲೆಲ್ಲ ಸ್ವಲ್ಪ ಕಾಫಿ ತೋಟಗಳು ಅದೆಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಸುತ್ತ ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಫಸ್ಟ್ ಅಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ವೆದರ್ ಅಂತೂ ತುಂಬಾ ಚೆನ್ನಾಗೈತೆ ಇಲ್ಲಿ. ಇಲ್ಲಿ ನಿಮಗೆ ಇದು ತೋರಿಸ್ತೀನಿ ನಾನು. ಕಾಫಿ ಬೀಜ ಎಲ್ಲ ನೋಡಿ, ಅಲ್ಲಪ್ಪದು ಇಲ್ಲಿ ಕಾಫಿ ಕಿತ್ಕೊಂಡು ಸ್ಮೆಲ್ ಮಾಡಿ ನೋಡ್ತೀನಿ. ಇಲ್ಲಿ ನೋಡಿ, ಕಾಫಿದು ಸ್ವೀಟ್ ಐತೆ ಇಲ್ಲಿ. ಇದು ಕಾಫಿ. ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾತಾಡೋದೇನು ಕೇಳಿಸಲ್ಲ, ಯಾಕಂದರೆ ಗಾಳಿ ಬರಲ್ಲ. ಅದು ಕಾಫಿ ಬೀಜ. ಅದನ್ನ ಬೇಯಿಸೋದಲ್ಲ, ಅದು ಒಣಗಾಕ್ಬಿಟ್ಟು ಕಾಫಿ ಮಾಡಿ ಕೊಡ್ತಾರೆ. ಗೊತ್ತಾಯ್ತಾ? ಅದೇ ಕಾಫಿ ಬೀಜ. ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ. ಓವರಾಗಿ ಮಾತಾಡ್ತಾ ಇದ್ದೀನಾ? ಏನು ಮಾತಾಡಬೇಕಂತ ಗೊತ್ತಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾವು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನನಗೆ ಗೊತ್ತಿರೋ ಮಟ್ಟಿಗೆ ತಲಕಾವೇರಿ ಕೊಡಗಲ್ಲೇ ಇರುವಂಥ ಬೆಸ್ಟ್ ಪ್ಲೇಸು. ಯಾಕಂತಂದರೆ ಇದು ನಮ್ಮ ಕಾವೇರಿಯ ಉಗಮ ಸ್ಥಳ, ನಮಗೆ ನೀರು ಕೊಡುವಂಥ ಜಾಗ. ಹಂಗಾಗಿ ನಮಗೆ ಯಾವಾಗಲೂ ಸ್ಪೆಷಲ್ಲೇ. ತುಂಬ ಜನಕ್ಕೆ ತುಂಬ ಥರ ಡ್ರೀಮ್ ಇರುತ್ತೆ. ಆ ದೇಶಕ್ಕೆ ಹೋಗಬೇಕು, ಈ ದೇಶಕ್ಕೆ ಹೋಗಬೇಕು, ತಾಜ್ ಮಹಲ್ ಎಲ್ಲ ನೋಡಬೇಕು, ಈ ಥರ ತುಂಬ ಡ್ರೀಮ್ ಪ್ಲೇಸ್ಗಳಿರುತ್ತೆ. ಆದರೆ ಒಂದ್ಸಲಿನಾದರೂ ನಮ್ಮ ಕಾವೇರಿ KRS ಅಲ್ಲಿದೆ. ಅದ್ರ ಉಗಮ ಸ್ಥಳ, ನಮಗೆ ನೀರು ಬರೋವಂಥ ಒಂದು ಜಾಗನ ನೋಡಬೇಕು ಅಂತ ಯಾವತ್ತಾದರೂ ಅಂದ್ಕೊಂಡಿದ್ದೀರಾ? ಓಕೆ ಫ್ರೆಂಡ್ಸ್, ನಾನಿವಾಗ ನಮ್ಮ ಕಾವೇರಿ ಹುಟ್ಟುವಂಥ ಜಾಗ ತೋರಿಸ್ತೀನಿ. ರೆಡಿ? 1 2 3 ಬನ್ನಿ ನೋಡೋಣ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಇದೇನಿದು ಇಷ್ಟು ಚಿಕ್ಕದಾಗಿ ಕೊಳ ಥರ ಇದೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಕಾವೇರಿ ನೀರು ಉಗಮ ಆಗೋ ಸ್ಥಳ ಇದೆ. ಫ್ರೆಂಡ್ಸ್, ನೀವು ಈ ಪ್ಲೇಸಿಗೆ ಬರಬೇಕು ಅಂತಂದರೆ ತುಂಬ ಈಸಿಯಾಗೇ ಬರ್ಬೋದು. ಮಂಡ್ಯದಿಂದ ಮೈಸೂರು, ಮೈಸೂರಿಂದ ಮಡಿಕೇರಿಯಿಂದ ತಲಕಾವೇರಿ. ಜೂನ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬನ್ನಿ, ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಚಳಿ ಟೈಮಲ್ಲಿ ಅಥವಾ ಮಳೆ ಟೈಮಲ್ಲಿ ಬನ್ನಿ, ಪ್ಲೇಸ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಇಲ್ಲೊಂದು ಕೊಳ ಇತ್ತು, ಕೊಳದೊಳಗಡೆ ಎಲ್ಲರೂ ಕಾಸು ಹಾಕ್ತಿದ್ರು. ಆಮೇಲೆ ನಾನು ಅದನ್ನು ಸ್ವಲ್ಪ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ನಾವೇನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿ ಕಾಯಿನ ಹಾಕಿದ್ರೆ ಅದು ಈಡೇರುತ್ತಂತೆ. ಫ್ರೆಂಡ್ಸ್, ಅದು ನನ್ನ ಶಿವ ಮತ್ತು ನಂದಿ. ವಾವ್, ನಾನು ನೋಡೇ ಇಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ನನ್ನ ಶಿವ ಒಳ್ಳೇದು ಮಾಡಲಿ. ಇಲ್ಲಿಂದನೇ ಒಂದು ಸಲ ತೋರಿಸ್ತೀನಿ, ನೋಡ್ಕೊಬಿಡಿ. ಆಮೇಲೆ ರಿಷಿತಿಂಗೆ ಸ್ವಲ್ಪ ಟಾಯ್ಸ್ ಎಲ್ಲ ತಗೊಂಡು ಹೊರಟ್ವಿ. 1 ಅವರ್ ಜರ್ನಿ ಆದಮೇಲೆ ಒಂದು ಕಡೆ ನಿಲ್ಲಿಸಿದ್ವಿ, ಟೀ ಕುಡಿಯೋಣ ಅಂತ.
ಕಾಡಿನಲ್ಲಿಕಾಯಿನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ರು. ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೇ ನಾನು ಸುಮಾರು ಅಂಗಡಿಲಿ ನೋಡಿದೆ. ನನಗೆ ಅದು ಯಾಕೋ ಅದನ್ನ ತಿನ್ನಬೇಕಂತ ತುಂಬ ಇಂಟ್ರೆಸ್ಟ್ ಆಗಿಬಿಡ್ತು. ಆಮೇಲೆ ನಾನೇನು ಮಾಡಿದೆ, ಅಣ್ಣ ಅದನ್ನು ಕಾಡಿನಲ್ಲಿಕಾಯಿ ಕೊಡಿ ಅಂದ್ಬಿಟ್ಟು ಈಸ್ಕೊಂಡೆ. ನಿಜ ಹೇಳ್ತೀನಿ, ಒಂದೇ ಒಂದು ಚೂರು ಕಹಿ ಇಲ್ಲ, ಸಖತ್ತಾಗಿತ್ತು. ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. 1 ಅವರ್ ಆದಮೇಲೆ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಊಟ ಮಾಡಿಕೊಂಡು ಜೋಳ ತಗೊಂಡು ತಿಂದ್ಕೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ, ಬಾಯ್ ಬಾಯ್.